ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಬಸವಣ್ಣನ ಆಶಯಗಳ ಅರಿಯಬೇಕು, ಬಸವಣ್ಣನ ಆಶಯಗಳ ಅರಿಯಬೇಕು. ಒಂದಾಗಿ ನಾವೆಲ್ಲರೂ ಬಾಳಬೇಕು. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಪರಶಿವನ ಮಕ್ಕಳು ನಾವುಗಳೆಲ್ಲ, ನಾನು ನೀನು ಅವನು ಬೇರೆ ಅಲ್ಲ. ಪರಶಿವನ ಮಕ್ಕಳು ನಾವುಗಳೆಲ್ಲ, ನಾನು ನೀನು ಅವನು ಇಲ್ಲಿ ಬೇರೆ ಅಲ್ಲ. ಬಸವ ತತ್ವವೇ ನಮಗೆ ದಾರಿದೀಪ, ಬಸವ ತತ್ವವೇ ನಮಗೆ ದಾರಿದೀಪ. ಆ ದೀಪವೇ ಈ ಜಗದ ಸೂರ್ಯ ರೂಪ. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ನಾವೆಲ್ಲರೂ ಒಂದಾಗಿ ಬಾಳಬೇಕು. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಸ್ತ್ರೀ ಕುಲೋದ್ಧಾರಕ, ಮನುಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆಧುನಿಕ ವೈದ್ಯ ವಿಜ್ಞಾನದ ಪಿತಾಮಹ ಹಿಪೋಕ್ರಟಿಸ್ ಅವರು ಒಂದು ಮಾತು ಹೇಳ್ತಾರೆ, ಲೆಟ್ ಫುಡ್ ದೈ ಬಿ ಮೆಡಿಸಿನ್, ಅಂದ್ರೆ ಆಹಾರವು ನಿನ್ನ ಔಷಧಿ ಆಗಲಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇವತ್ತು ನಮ್ಮೆಲ್ಲರದು ಏನಾಗಿದೆ, ಔಷಧನೇ ಮೆಡಿಸಿನ್ ಬಿಕಮ್ ಅವರ್ ಫುಡ್ ಆಗ್ಬಿಟ್ಟಿದೆ. ಔಷಧಿಗಳೇ ನಮಗೆ ಆಹಾರ ಆಗ್ಬಿಟ್ಟಿದೆ. ಸೊ ಆ ರೀತಿ ನಾವು ಜೀವನವನ್ನ ಮಾಡ್ತಾ ಇದ್ದೀವಿ. ಆದ್ರೆ ವಿಜ್ಞಾನನೂ ಹೇಳಿದೆ, ಸಾಕಷ್ಟು ಸಾವಿರಾರು ವರ್ಷಗಳ ಹಿಂದೆನೆ ವಿಜ್ಞಾನವು ಕೂಡ ಒಪ್ಕೊಂಡಿದೆ, ಸಾಬೀತು ಮಾಡಿದೆ, ಆಹಾರವು ನಮ್ಮೆಲ್ಲರ ಔಷಧಿಯಾಗಿ ಕೆಲಸ ಮಾಡುತ್ತೆ. ಸೊ ಅದನ್ನ ನಾವು ನಂಬಿದ್ದೀವಿ. ಅಂದ್ರೆ ವಿಜ್ಞಾನ ಹೇಳೋದು ಅಥವಾ ಡಾಕ್ಟರ್ ಹೇಳೋದು ನಾವೆಲ್ಲರೂ ನಂಬ್ತೀವಿ, ಯಾಕಂದ್ರೆ ಅದ್ರ ಮೇಲೆ ನಮಗಷ್ಟು ವಿಶ್ವಾಸ. ಸೊ ಅದೇ ಒಂದು ಭ್ರಮೆಯಲ್ಲಿ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ, ನಾವು ಒಳ್ಳೆಯ ಆಹಾರನೇ ತಿಂತಾ ಇದ್ದೀವಿ. ಅಂದ್ರೆ ಆರೋಗ್ಯಕ್ಕೆ ಪೂರಕವಾದ ಆಹಾರವನ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ ಅನ್ನೋ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಲ್ವಾ. ಸೊ ಅದು ಭ್ರಮೆನೇ. ಯಾಕಂದ್ರೆ ರೋಗಗಳಿವತ್ತು, ಅಂದ್ರೆ ಹಿಂದಿನ ಕಾಲದಲ್ಲಿ ರೋಗಗಳು ಇರ್ಲಿಲ್ವಾ? ಇದ್ವು. 12ನೇ ಶತಮಾನದಲ್ಲೂ ಕೂಡ ಇದ್ವು. ಬಸವಾದಿ ಶಿವಶರಣರು ಸಾಕಷ್ಟು ವಚನ ಸಾಹಿತ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ, ಅವ್ರಿಗೂ ಕೂಡ ರೋಗಗಳಿದ್ವು. ಬಟ್ ಅವ್ರ ಜೀವನ ಶೈಲಿ ತುಂಬಾ ಚೆನ್ನಾಗಿತ್ತು. ನಮ್ಮ ಜೀವನ ಶೈಲಿ ಅಷ್ಟು ಚೆನ್ನಾಗಿಲ್ಲ. ಆರೋಗ್ಯವಾಗಿ ಬದುಕಲಿಕ್ಕೆ ತುಂಬಾ ಸರಳವಾದ ಸೂತ್ರಗಳನ್ನ ಸಾಕಷ್ಟು ವಿಜ್ಞಾನಿಗಳು, ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ. BM ಹೆಗಡೆ ಅವ್ರು ಹೇಳ್ತಾರೆ, ತುಂಬಾ ಸಿಂಪಲ್ ಹೇಳ್ತಿರ್ತಾರ ಅವ್ರು. ಏನಪ್ಪ ಹೇಳ್ತಾರ ಅಂದ್ರೆ, ಸಂತೋಷವಾಗಿ ಆರೋಗ್ಯವಾಗಿ ಬದುಕ್ಬೇಕಂತಂದ್ರೆ ಎಲ್ಲರನ್ನು ಪ್ರೀತಿ ಮಾಡ್ರಿ. ಎಲ್ಲರನ್ನು ಜೀವನ ಪೂರ್ತಿ ಎಲ್ಲರನ್ನು ಪ್ರೀತಿ ಮಾಡ್ರಿ ಅಂತ ಹೇಳ್ತಾರೆ. ನಾವು ಪ್ರೀತಿ ಮಾಡ್ತೀವಿ. ಯಾರನ್ನು ಪ್ರೀತಿ ಮಾಡ್ತೀವಿ? ನಮಗೊಂದು ಪ್ರಪಂಚ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಪ್ರೀತಿ ಮಾಡ್ತೀವಿ, ಇಲ್ಲ ಅಂತಲ್ಲ, ಮನಸಾರೆ ಪ್ರೀತಿ ಮಾಡ್ರಿ ಅಂತ ಅವ್ರು ಹೇಳ್ತಾರೆ. ಸೊ ಹಾಗೆ ಹೇಳ್ತಾರೆ ಅವರು, ಹಸಿವಾದಾಗ ಆಹಾರವನ್ನ ಸೇವನೆ ಮಾಡ್ರಿ, ನೀರಡಿಕೆ ಆದಾಗ ನೀರು ಕುಡೀರಿ. ಇಷ್ಟು ನೀವು ಮಾಡ್ತಾ ಹೋದ್ರೆ ನಿಮ್ಮ ಆರೋಗ್ಯ ಯಾವತ್ತೂ ಕೈ ಕೊಡಲ್ಲ ಅಂತ
ತುಂಬಾ ಸರಳರಿದು, ಆದ್ರೂ ನಾವು ನಮ್ಮ ಆರೋಗ್ಯವನ್ನ ಇವತ್ತ ಕೆಡಿಸ್ಕೊಳ್ತಾ ಇದ್ದೀವಿ. ಆದ್ರೂ ನಾವು ನಮ್ಮ ಆರೋಗ್ಯವನ್ನ ಇವತ್ತ ಕೆಡಿಸ್ಕೊಳ್ತಾ ಇದ್ದೀವಿ. ಹಾಗೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಈಗ ಡಾಕ್ಟರ್ ಬರ್ನಾರ್ಡ್ ಶಾ ಅಂತಂದು ಹೇಳ್ತಿರ್ತಾರೆ, ಅಂದ್ರೆ ನಾವು ಜೀವನದಲ್ಲಿ ಏನ್ ಈ ಪ್ರಪಂಚಕ್ಕೆ ಬಂದಿದೀವಲ್ಲ, ಶಾಶ್ವತವಾಗಿ ಇಲ್ಲೇ ಇರ್ಲಿಕ್ ಬಂದಿಲ್ಲ. ಅದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಡು. ಅಂದ್ರೆ ಇಲ್ಲೇ ಇರ್ಲಿಕ್ ಬಂದೀವಿ ಅಂತ ಹೇಳಿ ನಾ ಏನಾದ್ರೂ ತಿಳ್ಕೊಂಡ್ರೆ ನಾವಲ್ಲಿ ಸೋತ್ವಿ ಜೀವನದಲ್ಲಿ. ಅಂದ್ರೆ ಶಾಶ್ವತವಾಗಿ ನಾವು ಯಾರು ಇಲ್ಲಿ ಇರ್ಲಿಕ್ ಬಂದಿಲ್ಲ. ಆ ಸತ್ಯವನ್ನ ಅರ್ಥ ಮಾಡ್ಕೊಂಡು ನೀವು ಬದುಕಿದ್ದೆ ಆದ್ರೆ ನೀವು ಆರೋಗ್ಯವಾಗಿ ಬದುಕಬಹುದು ಅಂತ ಒಂದು ಕಿವಿ ಮಾತನ್ನ ಡಾಕ್ಟರ್ ಬರ್ನಾರ್ಡ್ ಶಾ ಅವರು ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, BM ಹೆಗ್ಡೆ ಅವರೇ ಹೇಳ್ತಾರೆ ತಮಾಷೆಯಾಗಿ, ಹಸಿವಾದಾಗ ಆಹಾರ ಸೇವನೆ ಮಾಡ್ರಿ, ಅಡಿಕೆ ಆದಾಗ ನೀರ್ ಕುಡೀರಿ. ಹಸಿವಾದಾಗ ನಾನು ಆಹಾರ ಸೇವನೆ ಮಾಡ್ತೀನಿ, ಅಡಿಕೆ ಆದಾಗ ನೀರ್ ಕುಡಿತೀನಿ, ಮೇಲಿಂದೇನು ಆಕಾಶ ಇದೆ ಅಲ್ಲ, ಆಕಾಶ ಕಳಚಿ ಕೆಳಗ್ ಬೀಳೋವರೆಗೂ ನಾನು ಆರೋಗ್ಯವಾಗಿ ಇರ್ತೀನಿ ಅನ್ನೋ ಶಪಥವನ್ನ ಮಾಡ್ಕೊಂಡು ಬದುಕ್ರಿ ನೀವು, ಅವಾಗ್ಲೇ ನೀವು ಆರೋಗ್ಯವಾಗಿ ಬದುಕ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ಇವೆಲ್ಲ ಕೇಳೋಕ್ ಚಂದರಿ ಅಲ್ವಾ? ಸೊ ಆದ್ರೂ ಕೂಡ ಮನುಷ್ಯ ನಾವು ಅಷ್ಟೊಂದು ನಿರಾಳವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆಲ್ಲ ಕಾರಣ ಏನು? ನಾನೆಲ್ಲ ಒಳ್ಳೆ ಆಹಾರನೇ ತಿಂತಾ ಇದ್ದೀನಿ. ಎಲ್ರು ಕೂಡ ಇವತ್ತು ಪ್ರಪಂಚದಲ್ಲಿ ನೋಡ್ತಿರ್ತೀವಲ್ಲ, ನಮ್ಮ ನೆರೆಹೊರೆಯವರಲ್ಲಿ, ನಮ್ಮ ಮನೆಗಳಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಇವಾಗ ಇಲ್ಲಿ ಮಹಾಮನೆಗೆ ಏನಕ್ಕೆ ಬಂದಿದ್ದೀವಿ? ನಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ. ನಮಗೂ ಕೂಡ ಆರೋಗ್ಯ ತೊಂದರೆ ಬಂದಿದೆ. ಸೊ ಯಾಕೆ ಇಷ್ಟು ಆರೋಗ್ಯ ತೊಂದರೆ ಬರ್ತಾ ಇದೆ ಇವತ್ತಿನ ದಿನಗಳಲ್ಲಿ? ಇದಕ್ಕೆಲ್ಲ ಏನಪ್ಪ ಕಾರಣ? ಸೊ ಈ ವಿಷಯಗಳನ್ನ ಇವಾಗ ಆರೋಗ್ಯ ಕೆಟ್ಟೋರಿರಬಹುದು, ಆರೋಗ್ಯವಂತರಿರಬಹುದು, ರೋಗಿ ನಿರೋಗಿ ಇಬ್ರು ಕೂಡ ಚಿಂತನೆ ಮಾಡಬೇಕಾದ ಪ್ರಸ್ತುತತೆ ಇವತ್ತಿನ ದಿನದಲ್ಲಿ ಇದೆ ಅಲ್ವಾ? ಸೊ ಅದಕ್ಕೆ ನಾವು ಚಿಂತನೆ ಮಾಡ್ತಾ ಇಲ್ಲರಿ, ಚಿಂತೆ ಮಾಡ್ತಾ ಇದ್ದೀವಿ. ನನಗೇನಾದ್ರೂ ಒಂದು ಕಾಲು ನೋವು ಬಂತಂದ್ರೆ, ಅಯ್ಯೋ ನನಗೆ ಯಾಕೆ ಬಂತು? ನಾನು ಎಷ್ಟು ಒಳ್ಳೆ ಆಹಾರ ತಿಂತೀನಿ, ಮತ್ ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ವಾಕಿಂಗ್ ಹೋಗ್ತೀನಿ, ವ್ಯಾಯಾಮನೂ ಕೂಡ ಮಾಡ್ತೀನಿ, ಬಿಸಿ ಬಿಸಿ ಆಹಾರನೇ ತೆಗೆದುಕೊಳ್ತೀನಿ, ನನಗೆ ಯಾಕೆ ಈ ಕಾಲು ನೋವು ಬಂತು? ನನಗೆ ಯಾಕೆ BP ಶುಗರ್ ಬಂತು ಅಂತ ನಾವು ಏನ್ ಮಾಡ್ತಾ ಇದ್ದೀವಿ? ಚಿಂತೆ ಮಾಡ್ತಾ ಇದ್ದೀವಿ. ಚಿಂತನೆ ಮಾಡ್ತಾ ಇಲ್ರಿ, ನಾವು ಚಿಂತನೆ ಮಾಡ್ತಾ ಇಲ್ಲ. ಸೊ ಆ ಒಂದು ಚಿಂತನೆ ಮಾಡ್ಬೇಕಾದ ಅಗತ್ಯ ತುಂಬಾ ಇದೆ ಇವತ್ತಿನ ಒಂದು ಒತ್ತಡದ ಜೀವನದಲ್ಲಿ. ಸಾಕಷ್ಟು ವಿಜ್ಞಾನಿಗಳು ಹೇಳ್ತಾರೆ, ಇವಾಗ 35ರಿಂದ 40 ವರ್ಷ ಆದವರು ಕೇಳ್ತಾ ಇದೀವಲ್ಲ, ಇವತ್ತು ಸೆಲೆಬ್ರಿಟಿಗಳು ತಗೊಳ್ರಿ, ಸಾಮಾನ್ಯ ಜನರು ತಗೊಳ್ರಿ, ಸಾಕಷ್ಟು ಜನರು ಹೃದಯಾಘಾತದಿಂದ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಕಾರಣ ಏನು ಅಂತ ಡಾಕ್ಟರ್ಸ್ ಎಲ್ಲ ವರದಿ ತೆಗೆದಿದ್ದಾರೆ. ಅದಕ್ಕೆ ಏನ್ ಕಾರಣ ಅಂತ ಮುಖ್ಯವಾಗಿ ಸ್ಟ್ರೆಸ್ಸು, ಒತ್ತಡ. ಅಂದ್ರೆ ನಾವು ಇವತ್ತು BP ಚೆಕ್ ಮಾಡಿ BP ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಶುಗರ್ ಚೆಕ್ ಮಾಡಿಬಿಟ್ಟು ಶುಗರ್ ಎಷ್ಟಿದೆ, ನಮ್ಗೆ ಫಾಸ್ಟಿಂಗ್ ಎಷ್ಟಿದೆ, ಆಫ್ಟರ್ ಫುಡ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಬಹುದು. ಆದ್ರೆ ಒತ್ತಡವನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲ್ರಿ. ಯಾಕೆ? ನಮ್ಮ ಮನಸ್ಸು. ಸೊ ಮನಸ್ಸು ಎಷ್ಟು ವಿಚಿತ್ರ ಅಂತಂದ್ರೆ ತುಂಬಾ ವಿಚಿತ್ರ ಇದು ಮನಸ್ಸು. ತುಂಬಾ ಎವ್ರಿ ಸೆಕೆಂಡ್ ಅದು ಚಂಚಲ. ಇವತ್ತು ನಮ್ಮ ಮನಸ್ಸು ಒಂದೇ ರೀತಿ ಯಾಕಪ್ಪ ಇಲ್ಲ ಅಂತಂದ್ರೆ ನಮ್ಮ ಆಲೋಚನೆಗಳು ಅಷ್ಟು ಸರಿಯಾಗಿಲ್ಲ. ಅಂದ್ರೆ ನಾವು ಧನಾತ್ಮಕವಾಗಿ, ಸಕಾರಾತ್ಮಕವಾಗಿ ಯೋಚನೆ ಮಾಡೋದು ತುಂಬಾ ಮಾಡ್ತೀವಿ, ಇಲ್ಲ ಅಂತಲ್ಲ, ಅದು ಕ್ಷಣಿಕ. ನಾವು ವಿರುದ್ಧವಾಗಿ ಯೋಚನೆ ಮಾಡೋದೇ ಜಾಸ್ತಿ ರೀ. ಯಾಕಂದ್ರೆ ಮನಸ್ಸು ಹಂಗೆ. ಸೊ ಆ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಬೇಕಾದ ತುಂಬಾ ಅಗತ್ಯ ಇದೆ. ಸೊ ಅಂತಹ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇಂತಹ ಸತ್ಸಂಗಗಳು, ಇಲ್ಲೇನು ನಿಸರ್ಗ ಚಿಕಿತ್ಸಾ ಕೇಂದ್ರಗಳಲ್ಲಿ ಗುರುಗಳಿಂದ ಸಿಗ್ತಕ್ಕಂಥ ಜ್ಞಾನ. ಸೊ ಈ ಜ್ಞಾನವನ್ನ ನಾವು ಅರ್ಥ ಮಾಡ್ಕೊಂಡು, ಅಂದ್ರೆ ಇಂಥ ಸತ್ಸಂಗಗಳಲ್ಲಿ ನಾವು ನಿರಂತರವಾಗಿ ಪಾಲ್ಗೊಳ್ಳೋದ್ರಿಂದ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ. ಬರೀ ಸತ್ಸಂಗ ಮಾತ್ರ ಅಲ್ಲ, ನಮ್ಮ ಏನು ದಿನಚರಿ ಇರಬಹುದು, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ಇರಬಹುದು, ನಮ್ಮ ಒಡನಾಟದಲ್ಲಿ ಬರ್ತಕ್ಕಂಥ ಜನಗಳಿರಬಹುದು. ಸೊ ಎಲ್ಲವೂ ಕೂಡ ಕಾರಣ ಆಗುತ್ತೆ. ಸೊ ಹಾಗಾಗಿ ಇಂತಹ ಏನು ಜಾಗಗಳಲ್ಲಿ ಸಿಗ್ತಕ್ಕಂಥ ಜ್ಞಾನವನ್ನ ನಾವು ಪಡೆದುಕೊಂಡು ನಾವು ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬೇಕು.
ಮನಸ್ಸನ್ನ ಕಂಟ್ರೋಲ್ ಮಾಡೋಕ್ಕೆ ಮುಖ್ಯವಾಗಿ ಯೋಗ, ಪ್ರಾಣಾಯಾಮ, ಧ್ಯಾನ ಇವೆಲ್ಲವೂ ಕೂಡ ಪೂರಕವಾಗಿ ಕೆಲಸ ಮಾಡ್ತಾವೆ. ಸೊ ಇವಾಗ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಒಂದು ದಿನ ಸಾಕಾಗಲ್ಲ, ಒಂದು ತಿಂಗಳು ಸಾಕಾಗಲ್ಲ, ಒಂದು ವರ್ಷ ಸಾಕಾಗಲ್ಲ. ಸೊ ಯಾರು ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಅಭ್ಯಾಸ ಮಾಡ್ತಾರೆ, ಅವರು ಮಾತ್ರ ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಎಲ್ಲನೂ ಮಾಡ್ತೀವಪ್ಪ ನಾವು. ಯೋಗ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಜಪ ಮಾಡ್ತೀವಿ. ಇಷ್ಟು ಮಾಡಿದ್ರೆ ಸಾಕಾ? ನಮಗೆ ರೋಗ ಬರೋದಿಲ್ವಾ? ಅಥವಾ ರೋಗ ಬಂದ ತಕ್ಷಣ ವಾಸಿ ಆಗ್ಬಿಡುತ್ತಾ ಇದನ್ನೆಲ್ಲ ಮಾಡೋದ್ರಿಂದ ಅಂತ ನಾವು ಚಿಂತನೆ ಮಾಡ್ತಾ ಹೋದಾಗ ಇಲ್ಲ. ಅಂದ್ರೆ ಆರೋಗ್ಯಕ್ಕೆ ಬರೀ ಆಹಾರವೂ ಕೂಡ ಕಾರಣ. ಆಹಾರ ಒಂದೇ ಅಲ್ಲ, ಆಹಾರವೂ ಕೂಡ ಅದರಲ್ಲಿ ಒಂದು ಪಾರ್ಟ್. ಸೊ ನಾವೇನ್ ಮಾಡ್ತೀವಿ? ಏನಾದ್ರೂ ನಮಗೆ ರೋಗ ಬಂದಾಗ ಒಬ್ರು ಡಾಕ್ಟರ್ ಹತ್ರ ಹೋಗ್ತೀವಿ. ನಮ್ಮ ಒಂದು ಕಾನ್ಸೆಪ್ಟ್ ಅಲ್ಲಿ ತಲೆಯಲ್ಲಿ ಏನಿರುತ್ತೆ, ವಾಸಿ ಅಂತಂದ್ರೇನು? ಡಾಕ್ಟರ್ ಹೇಳ್ತಾರೆ ಈ ಏನು ಆಹಾರ ತಗೊಂಡು ಊಟ ಮಾಡ್ಬಿಟ್ಟು ಈ ಮಾತ್ರೆ ತಗೊಳ್ರಿ ಅಂತ ಹೇಳ್ತಾರಲ್ವಾ. ಸೊ ಊಟ ಬಿಟ್ಟು ಹಣ್ಣು ತರಕಾರಿ ಮೇಲೆ ಇರು ಅಂತ ಹೇಳಿ ಯಾವ ಡಾಕ್ಟರ್ಸು ಇಲ್ಲಿವರೆಗೂ ಹೇಳಿಲ್ಲ. ಆದ್ರೆ ಇವಾಗ ಬಂದಿದ್ದಾರೆ ಡಾಕ್ಟರ್ಸ್ ಕೂಡ, ನಮ್ಮಲ್ಲಿ ಸಾಕಷ್ಟು ಜನ ಬಂದು ಉಪವಾಸ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ಕೂಡ ಇವತ್ತು ಉಪವಾಸದಲ್ಲಿ ಏನೋ ಒಂದು ಮಹತ್ವ ಇದೆ ಅಂತ ಒಂದು ಮನವರಿಕೆ ಅವರಿಗೆ ಆಗ್ತಾ ಇದೆ. ಸೊ ಸಾಕಷ್ಟು ಜನರು ವೈದ್ಯಕೀಯ ಕ್ಷೇತ್ರದವರು ಕೂಡ ಇವತ್ತು ಪ್ರಕೃತಿಯ ಕಡೆಗೆ ಬರ್ತಾ ಇದ್ದಾರೆ, ಪ್ರಕೃತಿಯ ಕಡೆಗೆ ತಮ್ಮ ನಡೆಯನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ನಾವು ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರು ಮಾತ್ರೆ ಕೊಡ್ತಾರೆ. ಹೇಗಾಗಿದೆಪ್ಪ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಶುಗರ್ ತಗೊಳ್ರಿ, ಇನ್ಸುಲಿನ್ ತಗೊಳ್ತಿರ್ತಾರೆ. ಸೊ ಅವ್ರಿಗೆ ಆಹಾರ ರೆಡಿ ಇರಬೇಕು. ಈಗ ಇಂಜೆಕ್ಷನ್ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಊಟ ಬೇಕು. ಆ ರೀತಿ ನಮ್ಮ ಜೀವನ ಆಗ್ಬಿಟ್ಟಿದೆ. ಸೊ ಇದೆಲ್ಲವನ್ನು ನಾವು ಚಿಂತನೆ ಮಾಡಿ ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ಯಾವ ವಿಷಯದಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡ್ತಾ ಹೋದಾಗ ಮುಖ್ಯವಾಗಿ ನಮ್ಮ ಜೀವನ ಪದ್ಧತಿಯಲ್ಲಿ ಆಹಾರವೂ ಇರುತ್ತೆ ಅಲ್ವಾ. ನಮ್ಮ ದಿನಚರಿ, ನಾವು ಏಳೋದಿರಬಹುದು, ಮಲಗೋದಿರಬಹುದು, ನಾವು ಇನ್ನೊಬ್ರ ಜೊತೆ ಮಾತನಾಡೋದಿರಬಹುದು. ಅಂದ್ರೆ ವಿಜ್ಞಾನಿಗಳು ಹೇಳ್ತಾರೆ, ಆಧುನಿಕ ವೈದ್ಯ ವಿಜ್ಞಾನದ ಏನು ವಿಜ್ಞಾನಿಗಳು ಇರ್ತಾರಲ್ಲೇ, ಆಹಾರವು ನಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ, ಅಂದ್ರೆ ನಮ್ಮ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸಹಾಯನೂ ಮಾಡುತ್ತೆ. ನಮ್ಮ ಆರೋಗ್ಯ ಹದಗೆಡ್ಲಿಕ್ಕೂ ಕೂಡ ಅದೇ ಕಾರಣ ಅಂತ ಹೇಳ್ತಾರೆ. ಒಂದು ವಚನ ಬರುತ್ತೆ, ಅಕ್ಕ ಮಹಾದೇವಿಯವರು, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿವುದಯ್ಯ, ಆಹಾರದಿಂ ನಿದ್ರೆ, ನಿದ್ರೆಯಿಂ ತಾಮಸ, ಅಜ್ಞಾನ ಮೈಮರಹು. ಅಜ್ಞಾನದಿಂ ಕಾಮ ವಿಕಾರ ಹೆಚ್ಚಿ, ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವ ವಿಕಾರ, ವಾಯು ವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ. ಕಾಯದ ಅತಿಪೋಷಣ ಬೇಡ. ಜಪ, ತಪ, ಧ್ಯಾನ, ಧಾರಣ, ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ. ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂದುದು. ತನು ಪೋಷಣೆಯಿಂದ ತಾಮಸ ಹೆಚ್ಚಿ, ಅಜ್ಞಾನದಿಂ ವಿರಕ್ತಿ ಹಾನಿ, ಅರಿವು ನಷ್ಟ, ಪರವು ದೂರ, ನಿರಕೆ ನಿಲವಿಲ್ಲದ ಕಾರಣ, ಚೆನ್ನ ಮಲ್ಲಿಕಾರ್ಜುನನ ಒಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಮಹಾದೇವಿ ಅಕ್ಕನವರು ಇಲ್ಲಿ ಮುಖ್ಯವಾಗಿ ನಾವು ಪರಮಾತ್ಮನನ್ನ ಒಲಿಸ್ಲಿಕ್ಕೆ, ಪರಮಾತ್ಮನ ಕರುಣೆಯನ್ನ, ಅಭಯ ಹಸ್ತವನ್ನ ಪಡಿಲಿಕ್ಕೆ, ಇಲ್ಲಿ ಕೇವಲ ಪರಮಾತ್ಮ ಅಲ್ರಿ, ನಮ್ಮ ಜೀವನದಲ್ಲಿ ನಾವು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತಂದ್ರೆ, ನಾವು ಏನಾದ್ರೂ ಅಚೀವ್ ಮಾಡ್ಬೇಕು ಅಂತಂದ್ರೆ ನಮಗೆ ಈ ಕಾಯ, ಈ ಶರೀರ ಬೇಕೇ ಬೇಕು ಅಲ್ವಾ. ಈ ಶರೀರ ಇದ್ರೆ ಮಾತ್ರ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಸಂತೋಷವಾಗಿರ್ಲಿಕ್ಕೆ, ಎಲ್ಲದಕ್ಕೂ ಕೂಡ ಈ ಶರೀರ ಬೇಕು. ಈ ಶರೀರ ಬೇಕು ಅಂತ ಅಂದ ತಕ್ಷಣ ಈ ಶರೀರವನ್ನ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ನಮಗೆ ಬೇಕೇ ಬೇಕು. ಮಹಾದೇವಿ ಅಕ್ಕನವ್ರು ಹೇಳ್ತಾರೆ, ನಾವ್ ಏನೇ ಸಾಧನೆ ಮಾಡ್ಬೇಕು ಅಂದ್ರೆ ಕೂಡ
ಈ ಶರೀರವನ್ನ ಅತಿ ಪೋಷಣೆ ಮಾಡಬಾರ್ದು. ನಾವೇನ್ ಮಾಡ್ತೀವಿ, ನಮ್ಮ ಶರೀರಕ್ಕೆ ನಾವ್ ಹೇಳ್ತಿರ್ತೀವಿ ನಮ್ಮ ಮಕ್ಕಳಿಗೆಲ್ಲ, ಅವ್ರ ಪ್ರಸಾದ ಹಸಿವಿಲ್ಲ ಅಂತಂದ್ರೂ ಕೂಡ ನಾವು ಏನ್ ಮಾಡ್ತೀವಿ, ಆರೋಗ್ಯವಾಗಿದ್ದಾಗ ಬಿಡ್ರಿ, ಆರೋಗ್ಯ ಕೆಟ್ಟಾಗ್ಲೂ ಕೂಡ ನಾವೇನ್ ಮಾಡ್ತೀವಿ, ಸ್ವಲ್ಪ ಆದ್ರೂ ತಿನ್ನು, ಶಕ್ತಿ ಬೇಕಲ್ಲ ನಿನ್ಗೆ ಹೇಳ್ತಿರ್ತೀವಲ್ಲ ಮಕ್ಕಳಿಗೆ. ಮೂಗ್ ಹಿಡಿದು ತಿನ್ಸೋ ತಾಯಂದ್ರು ಇವತ್ತು ನಾವು ನೋಡ್ತಾ ಇದ್ದೀವಿ ಅಲ್ವಾ. ಅಂದ್ರೆ ನಾವು ಹೆಚ್ಚು ಮಹತ್ವವನ್ನ ಆಹಾರಕ್ಕೆ ಕೊಡ್ತಾ ಇದ್ದೀವಿ. ಆಹಾರ ಬಿಟ್ರೆ ನಮ್ಗೆ ಏನ್ ಲಾಭ ಆಗುತ್ತೆ, ನಿಮಗೆಲ್ರಿಗೂ ಈಗ ಇಲ್ಲಿ ಬಂದವ್ರಿಗೆ, ಪ್ರತಿ ವರ್ಷ ಬರೋರ್ಗೆ, ಮಾಡಿದವ್ರಿಗೆ ಇವಾಗ ಎಲ್ರಿಗೂ ಗೊತ್ತಾಗಿದೆ. ಕೇವಲ ಆಹಾರದಿಂದ ಮಾತ್ರ ನಮಗೆ ಆರೋಗ್ಯ ಇಲ್ಲ. ಆರೋಗ್ಯ ಆಹಾರವನ್ನ ನಾವು ಕಡಿಮೆ ಮಾಡೋದ್ರಿಂದ ಇರಬಹುದು, ಆಹಾರವನ್ನ ಬಿಡೋದ್ರಿಂದ ಇರ್ಬೋದು. ಅಂದ್ರೆ ಸ್ವಲ್ಪ ಟೈಮ್, ಅಂದ್ರೆ ಜೀವನ ಪೂರ್ತಿ ಅಲ್ರಿ, ಜೀವನ ಪೂರ್ತಿ ಬಿಡೋದಂತಲ್ಲ, ಸ್ವಲ್ಪ ಸಮಯ ನಾವು ಹೊಟ್ಟೆಗೆ ರೆಸ್ಟ್ ಕೊಡೋದ್ರಿಂದ ಆರೋಗ್ಯ ಸರಿ ಹೋಗುತ್ತೆ ಅನ್ನೋ ಒಂದು ವಿಶ್ವಾಸ, ನಂಬಿಕೆ ನಮ್ಮೆಲ್ಲರಲ್ಲಿ ಇವತ್ತು ಬಂದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇಲ್ಲಿ ಮಹಾದೇವಿ ಅಕ್ಕನವ್ರು ಹೇಳೋದು, ಏನೇ ಸಾಧನೆ ಮಾಡ್ಬೇಕಂದ್ರೂ ಕೂಡ ಯಾವುದು ಕೂಡ ಅತಿ ಆಗ್ಬಾರ್ದು, ಆಹಾರ ಸೇವನೆಯನ್ನು ಕೂಡ ಅತಿ ಆಗ್ಬಾರ್ದು, ತುಂಬಾ ಆಹಾರವನ್ನ ಕಡೆಗಣಿಸೋದು ಆಗ್ಬಾರ್ದು, ಮತ್ತ ದೇಹಕ್ಕೆ ಅತಿಯಾದ ಪೋಷಣೆ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಸೊ ಇವೆಲ್ಲವನ್ನು ಮಾಡೋದ್ರಿಂದ ನಾವು ಪರಮಾತ್ಮನ ಕಡೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ, ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ನೋಡ್ರಿ, ಕೆಲವೊಬ್ರಿಗೆ ತುಂಬಾ ತೂಕ ಇರುತ್ತೆ. ಇವಾಗಂತೂ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು 101, 102, 110 ತೂಕವನ್ನ ಮಾಡ್ಕೊಳ್ತಾ ಇದ್ದಾರೆ, 20 ವರ್ಷ 25 ವರ್ಷ ಅಲ್ವಾ. ಸೊ ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ, ಮನೇಲಿ ಪೋಷಕರು ಅವರಿಗೆ ಚೆನ್ನಾಗಿ ತಿನ್ಸಿರ್ತಾರೆ. ಪ್ರೀತಿ ಇರೋದನೆ. ಯಾಕಂದ್ರೆ ಮಕ್ಕಳಿಗೆ, ತಂದೆ ತಾಯಂದ್ರಿಗೆ ಮಕ್ಕಳು ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ದುಡಿಬೇಕು, ಒಳ್ಳೆ ಕೆಲಸ ಹಿಡಿಬೇಕು ಅನ್ನೋ ಒಂದು ಮೋಹದಲ್ಲಿ ಆರೋಗ್ಯದ ಬಗ್ಗೆ ಜ್ಞಾನವನ್ನ ಇವತ್ತು ಪೋಷಕರು ಕೊಡ್ತಾ ಇಲ್ಲ. ಪೋಷಕರಿಗೂ ಕೂಡ ಯಾವ ಶಿಕ್ಷಣದಲ್ಲೂ ಕೂಡ ನಮಗೆಲ್ಲ ಯಾರು ಹೇಳ್ಕೊಟ್ಟಿಲ್ರಿ. ಅದಕ್ಕೆ ನಾವು ಇವತ್ತೆಲ್ಲರೂ ಇಷ್ಟು ನರಳ್ತಾ ಇದ್ದೀವಿ, ರೋಗದಿಂದ, ಮಾನಸಿಕ ಒತ್ತಡದಿಂದ. ಹಾಗಾಗಿ ಸೊ ನಾವು ಏನೇ ಆಹಾರ ಸೇವನೆ ಮಾಡೋದಿರಬಹುದು, ಆಯುರ್ವೇದದಲ್ಲಿ ಹೇಳ್ತಾರೆ ಎಲ್ಲವೂ ಕೂಡ ಇಷ್ಟಿಷ್ಟು ಪ್ರಮಾಣದಲ್ಲಿ ಇರಬೇಕು. ಜೀವಸತ್ವಗಳು, ಪೋಷಕಾಂಶಗಳು, ವಿಟಮಿನ್ಸು ಎಲ್ಲ ಇಷ್ಟಿಷ್ಟು ಪ್ರಮಾಣ ಇರಬೇಕು, ಕಾರ್ಬೋಹೈಡ್ರೇಟ್ಸು. ಸೊ ಎಲ್ಲ ನಾವು ಅಳತೆ ಮಾಡಿ ತಿನ್ಲಿಕ್ಕೆ ಆಗಲ್ಲ. ಸೊ ಒಂದು ನಮಗೆ ತಿಳುವಳಿಕೆ ಇರಬೇಕು ಆರೋಗ್ಯದ ಬಗ್ಗೆ, ಆಹಾರದ ಬಗ್ಗೆ ತಿಳುವಳಿಕೆ ಇದ್ದಾಗ ಆಟೋಮೆಟಿಕ್ ಆಗಿ ನಾವು ಅದನ್ನ ಪಾಲಿಸ್ತಾ ಹೋಗ್ತೀವಿ. ಸೊ ಆ ಒಂದು ಜ್ಞಾನವನ್ನ ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಲ್ಲಿ ನಾವು ಪಡೆದುಕೊಳ್ತೀವಿ. ಅಂದ್ರೆ ಮಹಾದೇವಿ ಅಕ್ಕನವರು ದೇಹಕ್ಕೆ ಆಹಾರವನ್ನ ಕಡಿಮೆ ಮಾಡ್ತಾ, ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುತ್ತೆ, ಯಾರು ಕಡಿಮೆ ತಿಂತಾರೆ ಅವರು ಹೆಚ್ಚು ದಿನ ಬದುಕ್ತಾರೆ, ಯಾರು ಜಾಸ್ತಿ ತಿಂತಾರೆ ಅವರು ಬೇಗ ಹೋಗ್ತಾರೆ, ನಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ. ಗೊತ್ತಿದ್ರೂ ಕೂಡ ಹಬ್ಬ ಹರಿದಿನಗಳಲ್ಲಿ ಪ್ರೀತಿ ಪಾತ್ರರ ಜೊತೆಗೆ ಕೂತಾಗ ಒಂದ್ ತುತ್ತು ಹೆಚ್ಚೆ ತಿಂದ್ಬಿಡ್ತೀವಿ ಅಲ್ವಾ. ಮಾತಾಡ್ತಾ ಏನೋ ನೋಡ್ತಾ ಕೂತ್ಕೊಂಡು ನಾವು ಆಹಾರ ಸೇವನೆ ಮಾಡ್ತಿರುವಾಗ ನಮಗ್ ಗೊತ್ತಿರಲ್ಲ ಎಷ್ಟು ಪ್ರಮಾಣ ತಿಂದ್ವಿ, ಹಸಿವು ಸಾಕು ಅನ್ನೋದೇ ನಮ್ಗೆ ಗೊತ್ತಾಗಲ್ಲ, ಪ್ರೀತಿಯಿಂದ ತಿಂದ್ಬಿಡ್ತೀವಿ. ಸೊ ಆಮೇಲೆ ಒದ್ದಾಡ್ತಿರ್ತೀವಿ. ಆಹಾರ ಸೇವನೆ ಅನ್ನೋದು ತುಂಬಾ ಮುಖ್ಯವಾದ ಭಾಗ ನಮ್ಮೆಲ್ಲರ ಜೀವನದಲ್ಲಿ. ಸೊ ಅದು ಬೇಕೇ ಬೇಕು, ಇಲ್ಲ ಅಂತಲ್ಲ. ಸೊ ಎಷ್ಟು ಬೇಕು, ಆಹಾರದಲ್ಲಿ ಪ್ರಮಾಣ ಹೇಗಿರ್ಬೇಕು, ಅದರಲ್ಲಿ ಏನೇನ್ ಇರ್ಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಇದ್ದಾಗ ನಾವು ನಮ್ಮ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಒಟ್ಟಾರೆಯಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಗೊತ್ತಿದೆ ಅಲ್ವಾ, ಎಲ್ರಿಗೂ ಗೊತ್ತಿದೆ, ಇವಾಗ ಮನವರಿಕೆ ಆಗಿದೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಇವಾಗ ನೋಡ್ರಿ, ನಮ್ಗೆ ಏನೇ ರೋಗ ಬರಬಹುದು, ನೋವುಗಳು ಬರಬಹುದು, ಯಾರು ತಂದು ಕೊಟ್ಟಿದ್ದಲ್ಲ, ನಾವೇ ಸ್ವತಃ ಸ್ವಯಂಕೃತ ಅಪರಾಧ. ಸೊ ಅದನ್ನೇ ಅನುಭವಿಸ್ಲೇಬೇಕು. ಸೊ ಬಂದ ಮೇಲೆ ಅನುಭವಿಸೋದಕ್ಕಿಂತ, ಯಾರು ನೀವು ಎಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ, ನೀವೆಲ್ಲ ಇಲ್ಲೇನು ನೀವು ಚಿಕಿತ್ಸೆ ಬಂದಿದ್ದೀರಿ, ನಿಮ್ಮ ಮಕ್ಕಳಿಗೆ ಆದಷ್ಟು ಸಾಧ್ಯವಾದಷ್ಟು, ಇವಾಗ ನೋಡ್ರಿ, ವೈದ್ಯಕೀಯ ಅನ್ನೋದು ನಮ್ಮ ಜೀವನದ ಒಂದು ಭಾಗ, ವೈದ್ಯಕೀಯ ವಿಜ್ಞಾನ ಬೇಕೇ ಬೇಕು, ಇಲ್ಲ ಅಂತಲ್ಲ. ಸೊ ಅದ್ರ ನಡುವೆನೂ ಕೂಡ ನಮ್ಮ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಕೆಲವೊಂದು ಶಿಸ್ತು ಕ್ರಮಗಳನ್ನ, ಮುಖ್ಯವಾಗಿ ಆಹಾರ, ಜೀವನ ಶೈಲಿ ನಮ್ಗೆ ಚೆನ್ನಾಗಿದ್ಬಿಟ್ರೆ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಅದೇ ಬುನಾದಿ ಇದ್ದ ಹಾಗೆ ನಮ್ಮ ಜೀವನ ಶೈಲಿ. ಸೊ ಅದರತ್ತ ನೀವೆಲ್ಲರೂ ಚಿಂತೆ ಮಾಡೋದು ಬೇಡ, ಚಿಂತನೆ ಮಾಡ್ತಾ ಒಂದೊಂದೇ ವಿಷಯಗಳನ್ನ, ನಾವ್ ಇಲ್ಲಿ ಬಂದಾಗ ಏನ್ ಮಹಾಮನೆಯಲ್ಲಿ ನಿಮ್ಗೆ ಏನ್ ದಿನಚರಿ ಇರುತ್ತಲ್ಲ, ಬೆಳಗ್ಗೆ ಬೇಗ ಹೇಳ್ತೀರಿ,
ಸೊ ಕೆಲವೊಬ್ರು ನಿರಂತರವಾಗಿ ಹೇಳೋರು ಇರ್ತೀರಿ, ಆದ್ರೆ ಮನೇಲಿ ನಿಮ್ ಮನೆಗಳಲ್ಲೇ ನಿಮ್ಮ ಮಕ್ಕಳನ್ನ ಎಬ್ಸಲ್ಲ, ನಿಮ್ಮ ಯಜಮಾನರಿಗೆ ಎಬ್ಸಲ್ಲ ಅಲ್ವಾ, ನಿಮ್ಮ ಮನೆಯ ಮೆಂಬರ್ಸ್ ಅನ್ನ ಎಬ್ಸಲ್ಲ. ಸೊ ಇನ್ಮೇಲೆ ನೀವು ಇಲ್ಲಿಂದ ಹೋದ್ಮೇಲೆ ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಳ್ತಾ ಹೋಗೋಣ. ನಾವು ಎಲ್ರೂ ಒಟ್ಟಿಗೆನೆ ಒಂದೇ ದಿನದಲ್ಲಿ ಎಲ್ಲ ಸಾಧನೆ ಮಾಡ್ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ. ಸೊ ಒಂದೊಂದೇ ಸಕಾರಾತ್ಮಕ ವಿಷಯಗಳನ್ನ, ಒಳ್ಳೊಳ್ಳೆ ವಿಷಯಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಮುಂದೆ ಹೋಗೋಣ. ಅಂದ್ರೆ ಇವತ್ತು ಸಾವು ಹುಟ್ಟು ಎಲ್ಲರಿಗೂ ಅದು ಖಚಿತ, ಸಾವಂತೂ ಖಚಿತ. ನಾವು ಹುಟ್ಟಿದ ಮೇಲೆ ಅಂತಂದ್ಮೇಲೆ ಸಾವು ಇದ್ದೇ ಇರುತ್ತೆ ಅಲ್ವಾ. ಸೊ ಆ ಒಂದು ಮಧ್ಯದ ಅವಧಿಯಲ್ಲಿ ನಾವು ಹೇಗ್ ಬದುಕ್ತೀವಿ, ಎಷ್ಟು ಆನಂದವಾಗಿ ಬದುಕ್ತೀವಿ, ಎಷ್ಟು ಸಂತೋಷವಾಗಿ ಬದುಕ್ತೀವಿ ಅನ್ನೋದು ಮುಖ್ಯ. ಸಂತೋಷವಾಗಿ, ಆನಂದವಾಗಿ, ಆರೋಗ್ಯವಾಗಿ ಬದುಕಬೇಕು ಅಂತಂದ್ರೆ ನಾವು ಇದಕ್ಕೆಲ್ಲದಕ್ಕೂ ಬೇಕಾದಂತಹ ವ್ಯವಸ್ಥೆಗಳನ್ನ, ಅಭ್ಯಾಸಗಳನ್ನ ನಾವು ದಿನನಿತ್ಯ ಮಾಡ್ಬೇಕು. ಯೋಗ, ಪ್ರಾಣಾಯಾಮ, ಧ್ಯಾನ, ಒಳ್ಳೆಯ ಜನರ ಒಂದು ಒಡನಾಟ, ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಿಗೆ ಭೇಟಿ. ಸೊ ಅಲ್ಲಿ ಸಿಗ್ತಕ್ಕಂಥ ಜ್ಞಾನವನ್ನ ಅಳವಡಿಸ್ಕೊಳ್ಳೋದು, ಮುಖ್ಯವಾಗಿ ಅಳವಡಿಕೆ ಬೇಕು ಅಲ್ವಾ. ನಾವು ಇಲ್ಲಿ 10 ದಿನ ಇದ್ದಾಗ ಏನು ಮಾಡ್ಬಿಡ್ತೀವಿ, ಎಲ್ಲರೂ ನಾವು ಉಪವಾಸ ಮಾಡೋರೇ ಇರ್ತೀವಿ, ಮಾಡ್ಬಿಡ್ತೀವಿ. ಸೊ ನೀವು ಮನೆಗೆ ಹೋದ್ಮೇಲೆ ನಿಮ್ಮ ಒಂದು ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಇದ್ಕೊಂಡು ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು, ಅಭ್ಯಾಸ ಮಾಡ್ಕೊಂಡು, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದೇ ಸಾಧನೆ. ಆ ಸಾಧನೆಯನ್ನ ಮಾಡಿದ್ದೇ ಆದ್ರೆ ನೀವು ಜೀವನದಲ್ಲಿ ಗೆದ್ದ ಹಾಗೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.